ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವ್ ಯಾವುದೇ ಹುಡುಗಿ ತೋರಿಸಿ ರಾಜ್ಕುಮಾರಿ ಸ್ವಯಂವರದಲ್ಲಿ ತಿರಸ್ಕರಿಸ್ತಾಳಲ್ಲ, ಹಾಗೆ ತಿರಸ್ಕರಿಸ್ತೀನಿ ಅಂತ ಹೇಳ್ಬಿಟ್ಟೋದ. ಅವನ್ ಹಾಗೆ ಅಂತಾನೆ, ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ಯೆ? ಆಹಾ, ನಾವು ಹುಡುಗಿಯರನ್ನ ತೋರ್ಸಿದ್ರೆ ಯಾರಾದ್ರೂ ಒಬ್ರು ಅವನ ಮನ್ಸನ್ನ ಗೆಲ್ತಾಳೆ. ಈಗ ಬೇಡ ಅಂತಾನೆ, ಮುಂದೆ ಮದುವೆ ಆಗ್ತೀನಿ ಅಂತಾನೆ. ಅಲ್ಲ, ಅಲ್ಲಿವರೆಗೂ ಹೋಗಿ ಹುಡುಗಿ ವಿಷಯ ತಿಳ್ಕೊಳ್ದೆ ಬಂದಿದ್ದೀರಲ್ಲ, ನಾನಾಗಿದ್ರೆ ಅಷ್ಟೊಂದು ಆತರ ಪಡ್ಬೇಡ ಸೀತಕ್ಕ. ಗುರುರಾಜನ್ಗೆ ಹೇಳಿದೀನಿ ಆ ಹುಡುಗಿ ಬಗ್ಗೆ ತಿಳ್ಕೊಂಡ್ ಬಾ ಅಂತ. ತಿಳ್ಕೊಂಡಿದ್ದಾಯ್ತಮ್ಮ. ಓಹ್ ಗುರುರಾಜ, ಯಾರಪ್ಪ ಹುಡುಗಿ? ಅಮ್ಮ, ಆ ಹುಡುಗಿ ಬಗ್ಗೆ ಎಲ್ಲ ವಿಚಾರಿಸ್ದೆ. ಆಕೆ ಹೆಸರು ಸರಸ್ವತಿ ಅಂತೆ. ವಾಸುದೇವಾಚಾರ್ಯರ ಮಗಳಂತೆ. ಅವರು ದೊಡ್ಡ ಜಾಗೀರ್ದಾರರಂತೆ. ಜಾಗೀರ್ದಾರರಾದ್ರೆ ಏನಂತೆ? ಒಂದು ಸರಿ ಆ ಹುಡುಗಿನ ನಮ್ ವೆಂಕಟನಾಥನ್ಗೆ ತೋರ್ಸೋಣ. ಅಲ್ಲ ಸೀತಕ್ಕ, ದೊಡ್ಡ ಜಾಗೀರ್ದಾರರು ನಮ್ ಸಂಬಂಧ ಒಪ್ತಾರಾ? ಎಲ್ಲ ಇಲ್ಲೇ ಹೇಳ್ತೀಯಲ್ಲೇ. ಹಾಗಲ್ಲ ಸೀತಕ್ಕ, ಹೆಣ್ಣು ತರಬೇಕಾದ್ರೆ ಬಡವ್ರ ಮನೆಯಿಂದ ತರಬೇಕು, ಹೆಣ್ಣು ಕೊಡ್ಬೇಕಾದ್ರೆ ನಮಗಿಂತ ಎತ್ತರದವ್ರು ಕೊಡ್ಬೇಕು ಅಂತ ಹಿರಿಯರು ಹೇಳಿದಾರಲ್ವಾ? ಹಾ, ಹೇಳಿದ್ದಾರೆ, ಯಾರಿಲ್ಲ ಅಂದಿದ್ದು. ಹಾಗಂತ ಶ್ರೀಮಂತರ ಮನೆಯಲ್ಲಿ ಬೆಳೆದ ಹುಡುಗಿ ಹೊಂದ್ಕೊಂಡು ಹೋಗಲ್ಲ ಅಂತ ಯಾರು ಹೇಳಿಲ್ವಲ್ಲ. ಅತ್ತೆ, ಇದ್ಯಾಕೋ ಆಗೋ ಮಾತಲ್ಲ ಅಂತ ನನಗೂ ಅನಿಸ್ತಿದೆ. ಮುಚ್ಚೋ ಬಾಯಿ, ಯಾಕೋ ಅಪಶಕುನ ನುಡಿತೀಯಾ? ಅಪಶಕುನ ಅಲ್ಲ ಸೀತಕ್ಕ, ವಾಸ್ತವ ಹೇಳ್ತಿದ್ದಾನೆ. ಇಲ್ಲೇ ಶ್ರೀಮಂತರು ಒಂದ್ ವೇಳೆ ನಾವು ಒಪ್ಪಿದ್ರು ಅವ್ರು ಒಪ್ಪದೆ ಹೋದ್ರೆ? ಲೇ ಗೋಪಿ, ಆ ಹುಡುಗಿ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದು ನೀನೆ. ಈಗ ಅನುಮಾನ ಪಡ್ತಿರೋದು ನೀನೆ. ನೀನ್ ಹೀಗೆಲ್ಲ ಯೋಚನೆ ಮಾಡಿದ್ರೆ ನೀನ್ ನಿನ್ ಮಗನ್ ಮದ್ವೆ ಮಾಡ್ದ ಹಾಗೇನೆ. ಇಲ್ಲ ಕಣೆ, ಪ್ರಯತ್ನನೇ ಪಡ್ದಿರ ಎಲ್ಲ ಇಲ್ಲೇ ನಿರ್ಧಾರ ಮಾಡ್ತೀಯಲ್ಲೇ. ಅತ್ತೆ, ವೆಂಕಟನಾಥ ಬರ್ತಿದ್ದಾನ. ಸದ್ಯಕ್ಕೆ ಈ ಹುಡುಗಿ ವಿಚಾರ ಅವನ ಮುಂದೆ ಚರ್ಚೆ ಮಾಡೋದು ಬೇಡ. ಹಾ, ಏನು ಎಲ್ರೂ ಏನೋ ಮಾತಾಡ್ತಾ ಇದ್ರಿ, ನಾನು ಬಂದ ತಕ್ಷಣ ಸುಮ್ಮನಾಗ್ಬಿಟ್ರಿ? ಅದು ನಿನ್ ಮಠದಿಂದ ಬಂದಿದ್ಯಲ್ಲ, ನಿನ್ನನ್ನು ಮಾತಾಡ್ಸೋಣ ಅಂತ ಸುಮ್ಮನಾದ್ವಿ ಅಲ್ವಾ ಅತ್ತೆ? ಹೌದೌದು ಅಲ್ವಾ ಸೀತಕ್ಕ? ಹೌದು ಹೌದು, ಅಲ್ವೇನೋ? ಹೌದೌದು ಅಲ್ವಾ ಗುರುರಾಜ? ಹೌದೌದು. ಇವತ್ತು ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ನಾನು ಹೊರಡ್ತೀನಿ. ಅಯ್ಯೋ, ಹಾಗೆ ಹೊರಟ್ಬಿಡ್ತೀಯಪ್ಪ. ಕಮಲಾ, ಪಾನಕ ತಗೊಂಬಮ್ಮ. ಆಗ್ಲಿ ಅತ್ತೆ. ವೆಂಕಟನಾಥ, ಮಠದ ಕೆಲಸ ಎಲ್ಲ ಹೇಗೆ ನಡೀತಿದ್ಯಪ್ಪ? ತುಂಬಾ ಆನಂದ ಕೊಡ್ತಿದ್ಯಮ್ಮ. ಅಧ್ಯಾಪಕರ ಕುಟುಂಬದ ಮಗ ಅಲ್ವಾ, ಆನಂದವಾಗೇ ಇರುತ್ತೆ ಮತ್ತೆ. ಅತ್ತೆ, ಅವನಿಗೂ ಮಾತಾಡೋದಕ್ಕೆ ಬಿಡಿ. ಆಯ್ತಪ್ಪ, ನಾನ್ ಮಾತಾಡೋಲ್ಲ. ನೀನೇ ಮಾತಾಡಪ್ಪ. ನೀನ್ ಹೇಳಪ್ಪ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಅಕ್ಷರ ಕಲಿಸ್ತಿದ್ದೀನಲ್ಲ, ನಾನೆಷ್ಟು ಧನ್ಯ ಅಂತ ಅನಿಸ್ತಿದೀಯಮ್ಮ. ಆದರೂ ನೀನು ಅಲ್ಲಿ ಎಚ್ಚರವಾಗಿರಬೇಕು. ನಮ್ಮ ಕಂಡ್ರೆ ಆಗದೆ ಇರೋರು, ಸಹಿಸದೇ ಇರೋರು ಅಲ್ಲಿದ್ದಾರೆ ಅಂತ ನೆನಪಿನಲ್ಲಿ ಇಟ್ಕೋ. ನಿನ್ನ ಕಾರಣದಿಂದ ಗುರುಗಳ ಮನಸ್ಸಿಗೆ ಘಾಸಿ ಆಗದೆ ಇರೋ ಥರ ನೋಡ್ಕೋ. ಹಾಗಾಗೋದಕ್ಕೆ ಬಿಡೋದಿಲ್ಲ ಅಣ್ಣ. ಆದರೆ ಆ ಭೋಗೇಂದ್ರ ಅವನ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಿಲ್ಲ. ಏನೋ ಅಪ್ಪ, ಯಾವ ಅರ್ಹತೆ ಮೇಲೆ ಅವನಿಗೊಂದು ಜವಾಬ್ದಾರಿ ಸಿಕ್ಕಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಏನೇ ಆಗಲಿ ಮಗು, ನೀನು ಎಚ್ಚರಿಕೆಯಿಂದ ಇರು. ಆ ಮಠದ ಋಣ ನಮ್ಮೇಲಿದೆ. ನಿನ್ನ ತಂದೆಗೆ, ನನಗೆ
ಜೀವನ ಕೊಟ್ಟು ಮಠ ಅದು. ಏನೇ ಆಗಲಿ ಆ ಭೋಗೇಂದ್ರ ಮತ್ತು ಅವ್ರ ತಂದೆ ಹತ್ರ ಯಾವ ವಿಚಾರಕ್ಕೂ ಸಿಕ್ಕಾಕೋಬೇಡ. ಆ ವಂಶದವರಿಗೆ ನಮ್ಮನ್ನು ಕಂಡ್ರೇನೇ ಆಗೋದಿಲ್ಲ. ನನ್ನನ್ನು ಕಳ್ಳಿ ಅಂತ ಹೇಳಿ ನಮ್ಮನ್ನ ಊರು ಬಿಟ್ಟು ಓಡಿಸೋದಕ್ಕೆ ನೋಡಿ ಮಣ್ಣು ಮುಕ್ಕಿದ್ರು ವಿಷ ಜಂತುಗಳವರು. ಆ ಕರುಣಾಮಯಿ ಗಂಗೆ ಪವಿತ್ರಳೆ, ಆದರೂ ಅವಳು ಒಡಲಲ್ಲಿ ಮೊಸಳೆಗಳಿರ್ತಾವಲ್ಲ, ಇವರು ಹಾಗೇನೆ. ಸೀತಕ್ಕ, ಹಳೇದನ್ನ ನೆನೆಸ್ಕೊಂಡು ಮನ್ಸಿಗೆ ಯಾಕೆ ಘಾಸಿ ಮಾಡ್ಕೋತೀಯ? ಬಿಟ್ಬಿಡು. ವೆಂಕಟನಾಥ, ಗುರುಗಳು ಏನು ಹೇಳಿದ್ರು? ಆಗಾಗ ಊರ್ಗ್ ಹೋಗಿ ತಾಯಿನ ನಿನ್ ಕುಟುಂಬನ ನೋಡ್ಕೋಬಾ ಅಂತ ಪ್ರತ್ಯೇಕವಾಗಿ ವಿಜಯೇಂದ್ರ ಗುರುಗಳು ಹೇಳಿದ್ರು. ವಿಜಯೇಂದ್ರ ಗುರುಗಳು, ನಾವು ದಿಕ್ಕು ತೋಚದೆ ವಿಜಯನಗರದಿಂದ ಮಠಕ್ಕೆ ಬಂದಾಗ ನಮಗೆಲ್ಲ ಆಶ್ರಯ ಕೊಟ್ಟವರಪ್ಪ ಅವರು, ಪುಣ್ಯಾತ್ಮರು. ನಾನು ನೋವಲ್ಲಿ ನರಳ್ತಿರುವಾಗ ನನಗೆ ಸೇವೆ ಮಾಡಿದ ಪುಣ್ಯಾತ್ಮರು ಅವರು. ಹೌದಪ್ಪ, ಆ ಮಠ ನಮಗೆ ದೇವಸ್ಥಾನ ಇದ್ದ ಹಾಗೆ. ಅಲ್ಲಿ ಭಕ್ತಿಯಿಂದ ಕೈ ಮುಗಿಬೇಕು, ಕೈ ಜಾರದೇ ಇರೋ ಥರ ಎಚ್ಚರಿಕೆಯಿಂದನೂ ಇರಬೇಕು. ಒಟ್ನಲ್ಲಿ ಮಠದಲ್ಲಿ ಗುರುಗಳು, ಇಲ್ಲಿ ನೀವು ಇಷ್ಟು ಕಾಳಜಿ ತೋರಿಸ್ತೀರಾ. ನಾನೇ ಪುಣ್ಯವಂತ. ಈ ಪುಣ್ಯವಂತನಿಗೆ ನಾವು ನೋಡಿರೋ ಪುಣ್ಯವಂತನೇ ಸರಿ. ಯಾವ ಪುಣ್ಯವಂತೆ? ಅಕ್ಕ, ಮೋಸ ಮಾಡಬಾರ್ದು. ಗೊತ್ತು, ಹೋಗ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಾಡೆಗೂಡೆ ಗಿಡದ ಮೇಲೆ, ಗಿಡದ ಮೇಲೆ ಬೊಮ್ಮನ ಮನೆ. ಬೊಮ್ಮನ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಒಬ್ಬ ಅಣ್ಣ, ಒಬ್ಬ ಅಕ್ಕ, ಹಿಂಬದಿಯಲ್ಲಿ ಮರಿಕತ್ತೆ. ಓಡಿ ಹೋಗಿ ಹಿಡಿ ಹಿಡಿ, ಬಿಟ್ಟೆ ಬಿಟ್ಟೆ ಬಿಟ್ಟೆ. ಅಪ್ಪ, ಗೆಲ್ಲೋದಾ? ನೀವೇನೇ ಹೇಳ್ರಿ, ನಮ್ಮ ಸರಸ್ವತಿನ ಆ ಹುಡುಗನ್ ಕೊಡೋಕೆ ನನಗೊಂಚೂರು ಮನಸ್ಸೇ ಇಲ್ಲ. ಮತ್ತೆ ಅದೇ ಮಾತು. ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ ಲಕ್ಷ್ಮಿ? ನಾವಿನ್ನೂ ಹುಡುಗನ ಮುಖಾನೇ ನೋಡಿಲ್ವಲ್ಲ. ಗುರುಗಳು ನಮ್ಮ ವಿಷಯದಲ್ಲಿ ಹಾಗೆಲ್ಲ ಸುಮ್ಮನೆ ಏನೇನೋ ಹೇಳೋದಿಲ್ಲ. ನಾವು ಮಠದ ಭಕ್ತರು, ಗುರುಗಳ ಪರಮಾಪ್ತರು. ಅವ್ರು ಹೇಳಿದ್ದಾರೆ ಅಂದಮೇಲೆ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ.